ಆರೋಗ್ಯವನ್ನು ನಮ್ಮ ಸಂಸ್ಕೃತದಲ್ಲಿ ಹೇಳ್ತಾರೆ ಸಮಾದೋಷ, ಸಮಾ ಅಗ್ನಿ, ಸಮಾಧಾತು ಮಲ ಕ್ರಿಯಾ, ಪ್ರಸನ್ನ ಆತ್ಮ ಇಂದ್ರಿಯ ಮನ. ಎಷ್ಟು ಗಾಢವಾಗಿದೆ. ಇದನ್ನ ಅರ್ಥೈಸಿದರೆ ಸಮಾದೋಷ, ವಾತ ಪೀತ ಕಫಗಳನ್ನು ಸಮಾನತ್ವದಲ್ಲಿ ಇಡ್ತಕ್ಕಂಥದ್ದು ಬಹಳ ಮುಖ್ಯ. ಒಬೇಸಿಟಿ, ಮ್ಯಾಲ್ನ್ಯೂಟ್ರಿಷನ್, ಮತ್ತು ಅದನ್ನು ನಾವು ಸಮಾನತೆಯಲ್ಲಿ ಇಡಬೇಕಾಗ್ತದೆ. ಸಮಾ ಅಗ್ನಿ ಅಂದರೆ ನಮ್ಮ ದೇಹದಲ್ಲಿ ಇರತಕ್ಕಂಥ ಅಗ್ನಿಗಳು, ಫೈರ್, ಶೀತ, ಉಷ್ಣ, ಕೋಪ, ತಾಳ್ಮೆ, ಇವೆಲ್ಲವನ್ನ ಸಮಾನದಲ್ಲಿ ಇಡ್ತಕ್ಕಂಥದ್ದು ಬಹಳ ಮುಖ್ಯ. ಸಮಾ ಅಗ್ನಿ. ಸಮಾಧಾತು, ನಮ್ಮ ದೇಹದಲ್ಲಿರ್ತಕ್ಕಂಥ ವಿವಿಧ ಅಂಗಾಂಗಗಳು, ವಿವಿಧ ವಿಚಾರಗಳು, ಧಾತುಗಳು ಅಂತ ಹೇಳ್ತೇವೆ, ಕಾಂಪೋನೆಂಟ್ಸ್. ಅದರಲ್ಲಿರ್ತಕ್ಕಂಥದ್ದು ಮೂಳೆ, ಚರ್ಮ, ಮಾಂಸಖಂಡಗಳು, ಕೊಬ್ಬಿನಾಂಶ, ರಕ್ತ, ಹೀಗೆ ಸುಮಾರು ಧಾತುಗಳನ್ನು ನಮ್ಮ ಆಯುರ್ವೇದದವರು ಹೇಳಿದ್ದಾರೆ. ಆ ಧಾತುಗಳಲ್ಲಿ ವ್ಯತ್ಯಾಸ ಬಂದಲ್ಲಿ ನಮಗೆ ಖಾಯಿಲೆ ಬರ್ತದೆ. ರಕ್ತ ಕಡಿಮೆ ಆದರೆ ಅನೀಮಿಯಾ ಅಂತ ಹೇಳ್ತೇವೆ, ಕೊಬ್ಬು ಜಾಸ್ತಿ ಆದರೆ ಅದನ್ನು ಒಬೇಸಿಟಿ ಅಂತ ಹೇಳ್ತೇವೆ, ಬೋನ್ ಮ್ಯಾರೋ, ಮೂಳೆಗಳು ಫೇಲ್ ಆದರೆ ಬೋನ್ ಮ್ಯಾರೋ ಫೇಲ್ಯೂರ್ ಅಂತ ಹೇಳ್ತೇವೆ. ಇವೆಲ್ಲ ಸಮಾನತೆಯಲ್ಲಿ ಇರಬೇಕು. ಜೊತೆಗೆ ಬಹಳ ಮುಖ್ಯವಾದದ್ದು ಮಲಕ್ರಿಯಾ. ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗ್ತಕ್ಕಂಥ ರಸಾಯನಗಳೆಲ್ಲವೂ ಹೊರಗಡೆ ಹೋಗಬೇಕು. ಬೆವರಿನಿಂದ ಹಿಡಿದು, ಮೂಗಿನಲ್ಲಿ ಬರ್ತಕ್ಕಂಥ ಗೊಣ್ಣೆಯಿಂದ ಹಿಡಿದು, ಕಿವಿಯಲ್ಲಿ ಇರ್ತಕ್ಕಂಥ ಮೇಣದಿಂದ ಹಿಡಿದು, ಮೂತ್ರ ವಿಸರ್ಜನೆ, ಮಲ ವಿಸರ್ಜನೆ ಮತ್ತು ಲೈಂಗಿಕ ಕ್ರಿಯೆಯಲ್ಲಿ ಉತ್ಪಾದನೆ ಆಗ್ತಕ್ಕಂಥ ವೀರ್ಯ ವಿಸರ್ಜನೆ ಎಲ್ಲವೂ ಬಹಳ ಮುಖ್ಯ.